ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 156ರಿಂದ 160. ಪ್ರಾಣೇಶ್ವರಿ ಪ್ರಾಣದಾತ್ರಿ ಪಂಚಾಶತ್ಪೀಠರೂಪಿಣಿ ವಿಶೃಂಖಲಾ ವಿವಿಕ್ತಸ್ಥಾ ವೀರಮಾತಾ ವಿಯತ್ಪ್ರಸೂಃ ಮುಕುಂದ ಮುಕ್ತಿನಿಲಯ ಮೂಲ ವಿಗ್ರಹರೂಪಿಣಿ ಭಾವಜ್ಞಾ ಭವರೋಗಘ್ನಿ ಭವಚಕ್ರಪ್ರವರ್ತಿನಿ ಛಂದಸ್ಸಾರ ಶಾಸ್ತ್ರಸಾರ ಮಂತ್ರಸಾರ ತಲೋದರಿ ಉದಾರ ಕೀರ್ತಿರುತ್ತಾಮ ವೈಭವ ವರ್ಣರೂಪಿಣಿ ಜನ್ಮ ಮೃತ್ಯು ಜರಾ ತಪ್ತ ಜನ ವಿಶ್ರಾಂತಿದಾಯಿನಿ ಸರ್ವೋಪನಿಷದುದ್ಘುಷ್ಟ ಶಾಂತ್ಯತೀತ ಕಲಾತ್ಮಿಕ ಗಂಭೀರಾ ಗಗನಾಂತಸ್ಥ ಗರ್ವಿತಾ ಗಾನಲೋಲುಪ ಕಲ್ಪನಾರಹಿತಾ ಕಾಷ್ಠಾ ಕಾಂತಾ ಕಾಂತಾರ್ಧ ವಿಗ್ರಹ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಶ್ಲೋಕ 156. ಪ್ರಾಣೇಶ್ವರಿ, ಎಲ್ಲ ಪ್ರಾಣಗಳಿಗೆ ಅವಳೇ ಒಡೆಯಳು. ಹಾಗಾಗಿ ಸುಷುಪ್ತ ಸ್ಥಿತಿಯಲ್ಲಿ ಆ ದೇವಿ ಪ್ರಾಣವನ್ನು ಹಿಡ್ಕೊಂಡಿರ್ತಾಳೆ. ಮನಸ್ಸು ಶರೀರ ಯಾವುದು ಕೆಲಸನೇ ಮಾಡ್ತಾ ಇಲ್ಲ, ಎಲ್ಲ ಲಯಗೊಂಡಿರುತ್ತವೆ. ಆ ಪ್ರಾಣವನ್ನು ಹಿಡಿದಿಟ್ಟುಕೊಂಡು ನಂತರ ಎಚ್ಚರವಾಗುವ ಹಾಗೆ ಮಾಡೋದೇ ಆ ಪ್ರಾಣವನ್ನು ಬಿಡೋದು. ಆ ಪ್ರಾಣವನ್ನು ಹಿಡಿಯೋದು ಮತ್ತು ಬಿಡೋದು ಆ ಕೆಲಸ ಮಾಡ್ತಾ ಇರ್ತಾಳೆ. ಆ ಪ್ರಾಣವನ್ನು ನಿಗ್ರಹಿಸೋದು ಆ ದೇವಿ. ಹಾಗಾಗಿ ಪ್ರಾಣೋಪಾಸನೆ ಅಂತ ಎಲ್ಲ ಶಾಸ್ತ್ರಗಳಲ್ಲೂ ಹೇಳಿದ್ದಾರೆ. ಪ್ರಾಣಾಯಾಮ ಮತ್ತು ಪ್ರಾಣೋಪಾಸನೆ ಮಾಡಿದಾಗ ನಮಗೆ ಶಾಂತತೆ ಉಂಟಾಗುತ್ತೆ. ಅದು ಅತ್ಯಂತ ಶ್ರೇಷ್ಠ ಉಪಾಸನೆ ಅಂತ ಹೇಳ್ತಾರೆ. ಪ್ರಾಣದಾತ್ರಿ, ಎಲ್ಲ ಜೀವಿಗಳಿಗೆ ಪ್ರಾಣ ಕೊಟ್ಟಿರೋದೇ ಅವಳು. ಆ ಪ್ರಾಣ ಇರೋದಕ್ಕೋಸ್ಕರನೇ ಹಸಿವಾಗ್ತಾ ಇರೋದು, ಬಾಯಾರಿಕೆ ಆಗ್ತಾ ಇರೋದು. ಹಸಿವು ಬಾಯಾರಿಕೆ ಉಂಟಾಗ್ತಾ ಇರೋದು ನಮ್ಮ ಒಳಗಡೆ ಇರತಕ್ಕಂಥ ಪ್ರಾಣದಿಂದ. ಆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಹೀಗೆ 5 ಬಗೆ ವ್ಯಕ್ತವಾಗುತ್ತೆ. ನಾವು ತಗೊಂಡಿರ್ತಕ್ಕಂಥ ಪ್ರಾಣಶಕ್ತಿ ಒಳಗಡೆ ಹೋಗುತ್ತೆ, ಆಮ್ಲಜನಕವಾಗಿ ಶ್ವಾಸಕೋಶದಿಂದ ಬದಲಾವಣೆಯಾಗಿ ಎಲ್ಲ ಕಡೆ ಸರಬರಾಜಾಗುತ್ತೆ. ಇನ್ನು ಅಪಾನ ಎಕ್ಸ್ಕ್ರೀಟರಿ ಸಿಸ್ಟಮ್, ಬೇಡದೇ ಇರತಕ್ಕಂಥ ಅಪಾನ ವಾಯುಗಳು ಮೂಗಿನಿಂದ ಹೊರಗಡೆ ಹೋಗುತ್ತೆ, ಬಾಯಿಂದ ಹೊರಗಡೆ ಹೋಗುತ್ತೆ, ಮಲಮೂತ್ರದ ರೂಪದಲ್ಲಿ ಹೊರಗಡೆ ಹೋಗುತ್ತೆ, ಬೆವರಿನಿಂದ ಹೊರಗಡೆ ಹೋಗುತ್ತೆ. ವ್ಯಾನ, ಆ ಪ್ರಾಣಶಕ್ತಿ ಎಲ್ಲ ಕಡೆ ಹರಿಯುತ್ತೆ ಸಮಾನವಾಗಿ. ಇನ್ನು ಸಮಾನ ಜೀರ್ಣಕ್ರಿಯೆ, ಡೈಜೆಸ್ಟಿವ್ ಸಿಸ್ಟಮ್. ವ್ಯಾನ ಸರ್ಕ್ಯುಲೇಟರಿ ಸಿಸ್ಟಮ್. ಉದಾನ ಅತಿಕ್ರಮಣ ಆಗೋದು, ಪ್ರಾಣ ಹೋಗ್ತಕ್ಕಂಥ ಸಮಯದಲ್ಲಿ ನೆತ್ತಿಯ ಭಾಗದಿಂದ ಹೋಗ್ತಕ್ಕಂಥ ಉದಾನ ಶಕ್ತಿ. ಅಥವಾ ಕೆಮ್ಮು, ಸೀನು, ಆಕಳಿಕೆ, ವಾಂತಿ ಈ ಥರ ಎಲ್ಲ ಬಂದಾಗ ಮೇಲ್ಭಾಗದಿಂದ ಆ ಶಕ್ತಿ ಹೊರಕ್ಕೆ ಬರ್ತಕ್ಕಂಥದ್ದು ಉದಾನ ವಾಯು. ಹೀಗೆ ಪಂಚಪ್ರಾಣಗಳಾಗಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಪ್ರಾಣಶಕ್ತಿ. ಅದನ್ನು ಕೊಟ್ಟಿರೋರು ಯಾರು? ದೇವಿ. ಆ ಒಂದೊಂದು ಉಸಿರಾಟ ನಾವು ಮಾಡ್ತಾ ಇದ್ದೀವಲ್ಲ, ಆ ಉಸಿರನ್ನು ತಗೊಳ್ತಾ ಇರೋದೇ ಆ ದೇವಿಯ ಅನುಗ್ರಹದಿಂದ. ಒಳಗಡೆ ಚೈತನ್ಯ ಇರೋ ಹೊತ್ತಿಗೆ ಹೊರಗಡೆ ಇರತಕ್ಕಂಥ ಪ್ರಾಣಶಕ್ತಿಯನ್ನು ಒಳಗಡೆ ತಗೊಳಕ್ಕಾಗ್ತಾ ಇದೆ. ಬೇಡದೇ ಇರತಕ್ಕಂಥ ಅಪಾನ ವಾಯುವನ್ನು ಹೊರಗಡೆ ಹಾಕೋದಕ್ಕೆ ಸಾಧ್ಯವಾಗ್ತಾ ಇರೋದು. ಹಾಗಾಗಿ ಪ್ರಾಣವೇ ನಿಜವಾಗಲೂ ಬ್ರಹ್ಮ ಅಂತ ಉಪಾಸನೆ ಮಾಡಬಹುದು.
ಪಂಚಾಶತ್ ಪೀಠರೂಪಿಣಿ. ಪಂಚಾಶತ್ ಅಂದರೆ 50. ಪೀಠ ಅದನ್ನು ಅಲಂಕರಿಸಿರ್ತಕ್ಕಂಥವಳು. ಯಾವುದು 50 ಪೀಠ ಅಂದರೆ ಅಕ್ಷರಗಳು, ವರ್ಣಮಾಲೆ. ವರ್ಣಮಾಲೆಯಲ್ಲಿ 50 ಅಕ್ಷರಗಳಿವೆ, 16 ಸ್ವರಗಳು, 25 ವರ್ಗೀಯ ವ್ಯಂಜನಗಳು ಮತ್ತು 9 ಅವರ್ಗೀಯ ವ್ಯಂಜನಗಳು. ಆ ಇಂದ ಅಹಾವರೆಗೂ ಸ್ವರಗಳು, ಕಾಯಿಂದ ಳಾವರೆಗೂ ವ್ಯಂಜನಾಕ್ಷರಗಳು. ಈ 50 ಅಕ್ಷರಗಳೇ ಅವಳ ಸ್ವರೂಪ. ಹಾಗಾಗಿ ನಾವು ಪೂಜೆ, ಭಜನೆ, ಹೋಮ ಮಾಡೋದಕ್ಕಿಂತ ಮಂತ್ರಗಳ ಉಚ್ಚಾರಣೆ ಬಹಳ ಶ್ರೇಷ್ಠ. ಈ 50 ಅಕ್ಷರಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡೋದು ಕಲ್ತ್ಕೊಂಡ್ರೆ ಅದಕ್ಕಿಂತ ಮಿಗಿಲಾದ ಪೂಜೆ ಮತ್ತೊಂದಿಲ್ಲ. ಅದೇ ಅತ್ಯಂತ ಶ್ರೇಷ್ಠವಾದ ಆರಾಧನೆ. ವಿಶೃಂಖಲಾ. ಶೃಂಖಲ ಅಂದರೆ ಬಂಧಿಸೋದು. ವಿಶೃಂಖಲ, ಆ ದೇವಿಯನ್ನು ಬಂಧಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆಂದರೆ ಬಂಧನ ಮಾಡಬೇಕಾದ್ರೆ ಮೊದಲು ನಮಗೆ ಆ ದೇವಿ ಕಾಣಿಸ್ಬೇಕಲ್ಲ. ಆಕಾಶವನ್ನು ಹಿಡಿದು ಯಾರು ಬಂಧನ ಮಾಡೋಕ್ಕಾಗತ್ತಾ? ಆಕಾಶ ಎಲ್ಲ ಕಡೆ ಇದೆ, ಅದನ್ನು ಕಟ್ಟಾಕೋದು ಹೇಗೆ? ಸಾಧ್ಯವೇ ಇಲ್ಲ. ಅವಳನ್ನು ಎಂದೆಂದಿಗೂ ಬಂಧಿಸೋದಕ್ಕೆ ಸಾಧ್ಯವೇ ಇಲ್ಲ. ವಿವಿಕ್ತ ಸ್ಥಾ. ವಿವಿಕ್ತ ಅಂದರೆ ಏಕಾಂತ, ಸ್ಥ ಇರ್ತಕ್ಕಂಥವಳು, ನಿರ್ಜನ ಪ್ರದೇಶದಲ್ಲಿ ಏಕಾಂತವಾಗಿ ಇರ್ತಕ್ಕಂಥವಳು. ಹೃದಯದಲ್ಲಿ ಇದ್ದಾಳೆ, ಯಾವುದನ್ನೂ ಅಂಟಿಸ್ಕೊಳ್ಳೋದಿಲ್ಲ. ನಮ್ಮಲ್ಲಾಗ್ತಕ್ಕಂತಹ ಭಾವನೆಗಳಿಗೂ ಆ ದೇವಿಗೂ ಯಾವ ಸಂಬಂಧಗಳೂ ಇಲ್ಲ. ಹೇಗೆ ಆಕಾಶ ಇದುವರೆಗೂ ಕೂಡ ಒಂದು ಚೂರು ಕೂಡ ಮಲಿನವಾಗಿಲ್ಲವೋ, ಶುಭ್ರವಾಗಿಯೇ ಇದೆಯೋ, ಹಾಗೆ ಆ ದೇವಿ ಹೃದಯಾಕಾಶದಲ್ಲಿ ಅತ್ಯಂತ ಶುದ್ಧಳಾಗಿ ಇದ್ದಾಳೆ. ವೀರಮಾತಾ. ಎಲ್ಲ ವೀರರಿಗೂ ಇವಳೇ ತಾಯಿ. ಹಾಗಾಗಿ ಅವ್ರಿಗೆ ಆ ವೀರ್ಯತ್ವ ಬಂದಿರೋದು. ಯಾವುದೇ ಒಬ್ಬ ವ್ಯಕ್ತಿಗೆ ವೀರ್ಯತ್ವ ಬರಬೇಕಾದ್ರೆ ಅದು ಆ ತಾಯಿಯಿಂದಲೇ ಬರೋದೇ ಹೊರತು ಬೇರೆ ಎಲ್ಲಿಂದಲೂ ಸಾಧ್ಯವಿಲ್ಲ. ವಿಯತ್ ಪ್ರಸೂಹು. ವಿಯತ್ ಅಂದರೆ ಆಕಾಶ, ಪ್ರಸೂಹು ಆಕಾಶವನ್ನು ಹೆತ್ತವಳು. ಅಂದರೆ ತಸ್ಮಾದ್ ಆತ್ಮನ ಆಕಾಶ ಸಂಭೂತಃ. ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯಃ ಪೃಥಿವೀ. ಚಿನ್ನದಿಂದ ಆಭರಣಗಳು ಹುಟ್ಟಿವೆ ಅಂದರೆ ಆ ಆಭರಣಗಳಲ್ಲೆಲ್ಲ ಚಿನ್ನನೇ ಇರೋದು. ಹಾಗೆ ಆತ್ಮನಿಂದ, ಆ ದೇವಿಯಿಂದ ಆಕಾಶ ಹುಟ್ಟಿದೆ ಅಂದರೆ ಆಕಾಶದಲ್ಲಿ ಅವಳೇ ಇರೋದು. ಅವಳು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಹಾಗಾಗಿ ಆಕಾಶವನ್ನು ನಾವು ಆ ದೇವಿಯಿಂದನೇ ಆರಾಧಿಸಬಹುದು. ಮುಕುಂದ. ಮುಕುಂದ ಅಂದರೆ ಮುಕ್ತಿಯನ್ನು ಕೊಡ್ತಕ್ಕಂಥವಳು, ಎಲ್ಲರಿಗೂ ಆನಂದವನ್ನು ಕೊಡ್ತಕ್ಕಂಥವಳು, ಮೋಕ್ಷವನ್ನು ಕೊಡ್ತಕ್ಕಂಥವಳು. ದುಃಖವನ್ನು ನಿವೃತ್ತಿ ಮಾಡಿ, ಅಜ್ಞಾನದಿಂದ ದುಃಖ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಜ್ಞಾನವನ್ನು ಕೊಟ್ಟು ಆ ದುಃಖವನ್ನು ಹೋಗಲಾಡಿಸಿ ಮುಕ್ತಿಯನ್ನು ಕೊಡ್ತಕ್ಕಂಥವಳು. ಮುಕ್ತಿ ನಿಲಯ. ಯಾವಾಗ ದುಃಖ ಎಲ್ಲ ಸಂಪೂರ್ಣವಾಗಿ ಹೊರಟೋಗುತ್ತೋ ಅಂತಃಕರಣದಿಂದ, ಆ ಅಂತಃಕರಣದಲ್ಲಿ ಶಾಂತತೆ ಉಂಟಾಗುತ್ತೆ. ಆ ಶಾಂತ ನಿಲಯನೇ ಅವಳು. ಮುಕ್ತಿ ನಿಲಯ ಅಂದರೂ ಅದೇ, ಆನಂದ ನಿಲಯ ಅಂದರೂ ಅದೇ. ನಮ್ಮ ಅಂತಃಕರಣವೇ ಮುಕ್ತಿ ನಿಲಯ, ಆನಂದ ನಿಲಯ, ಶಾಂತಿ ನಿಲಯ. ಮೂಲ ವಿಗ್ರಹ ರೂಪಿಣಿ. ನಮ್ಮ ಇಡೀ ಅಂತಃಕರಣ ಶಾಂತಿ ನಿಲಯ, ಆನಂದ ನಿಲಯ ಆಗಬೇಕು ಅಂತಿದ್ದರೆ ಆ ಒಳಗಡೆ ಇರತಕ್ಕಂಥ ಚೈತನ್ಯದ ಪ್ರಭಾವ ಅಂತಃಕರಣದ ಮೇಲೆ ಬೀಳಬೇಕು. ಬೇರೆ ಇನ್ಯಾವ ಶಕ್ತಿಯೂ ಬರಬಾರ್ದು ಮಧ್ಯದಲ್ಲಿ. ಈ ಮನಸ್ಸು ಅನ್ನೋದು ಅಡ್ಡಗೋಡೆಯಾಗಿ ಬಂದಿದೆ, ಅದನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿಕೊಂಡ್ರೆ ಇಡೀ ಅಂತಃಕರಣ ಆನಂದ ನಿಲಯ, ಶಾಂತಿ ನಿಲಯ, ಮುಕ್ತಿ ನಿಲಯ ಆಗತ್ತೆ. ಭಾವಜ್ಞ. ಎಲ್ಲ ಭಾವನೆಗಳನ್ನು ತಿಳಿದವಳು. ನಕಾರಾತ್ಮಕ ಭಾವನೆ ಇರಬಹುದು, ಸಕಾರಾತ್ಮಕ ಭಾವನೆ ಇರಬಹುದು. ಭಾವನೆಗಳಿಗೆ ಒಡೆಯಳವಳು. ಹಾಗಾಗಿ ಭಾವಜ್ಞ. ಮತ್ತೊಂದು ಅರ್ಥ ಭವಜ್ಞ ಅಂತ. ಭವ ಅಂತ ತಗೊಂಡಾಗ ಸೃಷ್ಟಿಯನ್ನು ಮಾಡ್ತಕ್ಕಂಥವಳು, ಎಲ್ಲ ಸೃಷ್ಟಿಯ ರಹಸ್ಯವನ್ನು ತಿಳಿದವಳು. ಆ ದೇವಿಗೆ ಬಿಟ್ಟಿನ್ಯಾರಿಗೂ ಈ ಸೃಷ್ಟಿಯ ರಹಸ್ಯ ಗೊತ್ತಾಗಿಲ್ಲ. ನಾವೆಲ್ಲ ಏತಕ್ಕಾಗಿ ಹುಟ್ಟಿದ್ದೀವಿ, ಹಿಂದೆ ಏನಾಗಿದ್ವಿ, ಮತ್ತೆ ಹುಟ್ತೀವಾ ಇಲ್ವಾ, ಹೇಗೆ ಪ್ರಾಣಿಗಳೆಲ್ಲ ಹುಟ್ಟುತ್ತವೆ, ಮನುಷ್ಯರೆಲ್ಲ ಹುಟ್ಟುತ್ತಾರೆ, ಪುನರ್ಜನ್ಮ ಅಂತಿದ್ರೆ ಯಾವ ಒಂದು ಆಧಾರದ ಮೇಲೆ ಪುನರ್ಜನ್ಮ ಬರುತ್ತೆ,
ಇದೆಲ್ಲ ರಹಸ್ಯ ಆ ದೇವಿಗೊಬ್ಳಿಗೆ ಗೊತ್ತಿರೋದು. ಭವರೋಗಘ್ನಿ, ಎಲ್ಲ ರೋಗಕ್ಕಿಂತ ಅತ್ಯಂತ ದೊಡ್ಡ ರೋಗ ಯಾವುದಪ್ಪ ಅಂದರೆ ಭವರೋಗ. ಮತ್ತೆ ಮತ್ತೆ ಹುಟ್ಟೋದು, ಹುಟ್ಟೋದ್ರಿಂದ ಸಾಯೋದು, ಸಾಯೋದ್ರಿಂದ ಮತ್ತೆ ಹುಟ್ಟೋದು, ಮಧ್ಯದಲ್ಲಿ ದುಃಖ. ಹುಟ್ಟುವಾಗಲೂ ದುಃಖ, ಸಾಯುವಾಗಲೂ ದುಃಖ, ಇರುವಾಗಲೂ ದುಃಖ. ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗ್ರತ ಜಾಗ್ರತ. ಅದರಿಂದ ಎಚ್ಚೆತ್ಕೋ ಮನುಷ್ಯ, ಮತ್ತೆ ಹುಟ್ಟಬಾರದು ಅಂತಿದ್ರೆ, ನಾನು ಮೋಕ್ಷವನ್ನು ಪಡೀಬೇಕು ಅಂತಿದ್ದರೆ ಆ ದೇವಿಯನ್ನು ಆರಾಧನೆ ಮಾಡಿ ಅಂತಃಕರಣದಲ್ಲಿ ಶಾಂತತೆಯನ್ನು ಗಳಿಸ್ಕೋಬೇಕು. ನನ್ನ ಮನಸ್ಸಿನಲ್ಲಿ ಇನ್ನೂ ಕಾಮನೆಗಳಿದ್ದರೆ ಈ ಜನ್ಮದಲ್ಲಿ ಅದು ಮುಂದಿನ ಜನ್ಮ ಉಂಟು ಮಾಡೋದಕ್ಕೆ ಸಂಕೇತ. ಅದರಿಂದ ಪ್ರಯಾಣ ಕಾಲ ಸಮಯದಲ್ಲಿ ಅಂತಃಕರಣದಲ್ಲಿ ಯಾವ ವೃತ್ತಿಗಳೂ ಇಲ್ಲದೆ ಶಾಂತವಾಗಿ ಪ್ರಾಣ ಬಿಟ್ಟರೆ ಪುನರ್ಜನ್ಮ ಇರೋದಿಲ್ಲ. ಭವಚಕ್ರ ಪ್ರವರ್ತಿನಿ, ಈ ಸಂಸಾರ ಅಂತಕ್ಕಂಥ ಚಕ್ರ, ಹುಟ್ಟು ಸಾವು ಅಂತಕ್ಕಂಥ ಚಕ್ರವನ್ನು ನಡೆಸ್ತಾ ಇರೋದೇ ಆ ದೇವಿ. ಹಾಗಾಗಿ ನಾವು ದೇವಿಯನ್ನೇ ಪ್ರಾರ್ಥನೆ ಮಾಡ್ಕೋಬೇಕು. ನನ್ನನ್ನು ಮಾತ್ರ ಈ ಚಕ್ರದಲ್ಲಿ ಸಿಗಿಸ್ಬೇಡ, ನಿನ್ನಲ್ಲಿ ನನಗೆ ಆಶ್ರಯವನ್ನು ಕೊಡು, ನಾನು ಸೇರಿ ಈ ಸಂಸಾರ ಚಕ್ರವನ್ನು ತಿರುಗಿಸ್ತೀನಿ. ನಾನು ತಿರುಗಲ್ಲ, ನಾನು ನಿನ್ನೊಳಗೆ ಇದ್ದು ಬೇರೆಯವರನ್ನೆಲ್ಲ ಈ ಸಂಸಾರ ಚಕ್ರದಲ್ಲಿ ತಿರುಗಿಸೋ ಹಾಗೆ ಮಾಡ್ತೀನಿ ಅಂತ ಕೇಳ್ಕೋಬೇಕು. ಮುಂದೆ ಛಂದಸ್ಸಾರ, ಛಂದಸ್ಸಿನ ಸಾರನೇ ಅವಳು, ಅದರ ಒಳಗಡೆ ಇರ್ತಕ್ಕಂಥ ಆನಂದ, ಋಗ್ವೇದ ಮಂತ್ರಗಳ ಉಚ್ಚಾರಣೆಯಿಂದ ಆಗ್ತಕ್ಕಂಥ ಆನಂದ, ಅದರ ಉಚ್ಚಾರಣೆಯಿಂದ ಆಗ್ತಕ್ಕಂಥ ಮನಸ್ಸಿನ ಶಾಂತತೆ ಅವಳೇ ಆಗಿದ್ದಾಳೆ. ಶಾಸ್ತ್ರಸಾರ, ಎಲ್ಲ 64 ಶಾಸ್ತ್ರಗಳ ಸಾರ ಅವಳೇ. ಯಾಕೆ ಅಂದರೆ ಮಂತ್ರ ಆಗಿರಬಹುದು ಅಥವಾ ಶಾಸ್ತ್ರ ಆಗಿರಬಹುದು, ಅದರಲ್ಲಿರ್ತಕ್ಕಂಥದ್ದು ಅಕ್ಷರಗಳು ಮತ್ತು ಸ್ವರಗಳು. ಅಕ್ಷರಗಳು ಸ್ವರಗಳು ಆ ದೇವಿಯ ಸ್ವರೂಪ. ಹಾಗಾಗಿ ಆ ಶಾಸ್ತ್ರಗಳ ಸಾರ ಆ ದೇವಿಯೇ ಆಗಿದ್ದಾಳೆ. ಶಾಸ್ತ್ರ ಮತ್ತು ಮಂತ್ರಗಳನ್ನು ಹೇಳೋದ್ರಿಂದ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಭಾವನೆಗಳು ಹೋಗಿ ಕೊನೆಗೆ ವೃತ್ತಿಗಳು ಇಲ್ಲದಂತೆ ಆಗತ್ತೆ. ಮಂತ್ರಸಾರ, ಆ ಮಂತ್ರಗಳನ್ನು ಮನನಾತ್ರಾಯತೆ ಇತಿ ಮಂತ್ರ, ಆ ಮಂತ್ರಗಳನ್ನು ಮತ್ತೆ ಮತ್ತೆ ಉಚ್ಚಾರಣೆ ಮಾಡೋದ್ರಿಂದ, ಪುನರಾವೃತ್ತಿ ಮಾಡೋದ್ರಿಂದ ಆ ಮನಸ್ಸು ಹೋಗಿ ಚೈತನ್ಯದಲ್ಲೇ ನೆಲೆ ನಿಂತು ತನ್ನ ಅಸ್ತಿತ್ವವಾಗಿರ್ತಕ್ಕಂಥ ವೃತ್ತಿಗಳನ್ನೆಲ್ಲ ಕಳ್ಕೊಳ್ಳುತ್ತವೆ. ಉದಾರ ಕೀರ್ತಿ, ಅವಳು ಅತ್ಯಂತ ಉದಾರವಾಗಿರ್ತಕ್ಕಂಥ ಕೀರ್ತಿಯನ್ನು ಹೊಂದಿರತಕ್ಕಂಥವಳು. ಎಲ್ಲ ಕಡೆ ಪ್ರಸಿದ್ಧಿಯನ್ನು ಹೊಂದಿದ್ದಾಳೆ, ಯಶಸ್ಸನ್ನು ಗಳಿಸಿದ್ದಾಳೆ. ಉದ್ಧಾಮ ವೈಭವ, ಅದೇ ಅರ್ಥ, ಅವಳು ವೈಭವೋಪೇತಳಾಗಿದ್ದಾಳೆ. ಎಲ್ಲ ಕಡೆಯಲ್ಲೂ ಜನರು ಅವಳನ್ನು ಕೊಂಡಾಡ್ತಾ ಇದ್ದಾರೆ. ಕೆಲವರು ಸಗುಣೋಪಾಸಕರಾಗಿದ್ದಾರೆ, ಕೆಲವರು ನಿರ್ಗುಣೋಪಾಸಕರಾಗಿದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಗೊತ್ತೋ ಗೊತ್ತಿಲ್ಲದೇನೋ ಆ ದೇವಿಯನ್ನು ನೆನೆಸ್ಕೊಳ್ತಾನೇ ಇದ್ದಾರೆ. ರಾಕ್ಷಸರೂ ಕೂಡ ಆ ದೇವಿಯನ್ನೇ ಕುರಿತಾಗಿ ನೆನೆಸ್ಕೊಳ್ತಾನೇ ಇದ್ದಾರೆ. ವರ್ಣರೂಪಿಣಿ, ನೋಡಿ 50 ಅಕ್ಷರಗಳಿರ್ತಕ್ಕಂಥ ವರ್ಣಮಾಲೆ ಆ ದೇವಿಯದ್ದೇ. ಆ ಒಂದೊಂದು ಅಕ್ಷರವೂ ಆ ಭಗವತಿಯೇ ಆಗಿರೋದ್ರಿಂದ ಆ ಅಕ್ಷರಗಳ ಸರಿಯಾದ ಉಚ್ಚಾರಣೆ, ಆ ಅಕ್ಷರಗಳ ಜೋಡಿಕೆ, ಆ ಅಕ್ಷರಗಳಿಂದ ಹೊರಹೊಮ್ಮತಕ್ಕಂಥ ಪದಗಳು, ವಾಕ್ಯಗಳು ಎಲ್ಲವೂ ಆ ಭಗವತಿಯೇ ಆಗಿದ್ದಾಳೆ. ಶ್ಲೋಕ 159. ಜನ್ಮ ಮೃತ್ಯು ಜರಾ ತಪ್ತ ಜನ ವಿಶ್ರಾಂತಿದಾಯಿನಿ. ಜನರು ತಪಿಸಿ ಹೋಗಿದ್ದಾರೆ. ಯಾವುಗಳಿಂದ? ಜನ್ಮ, ಜರಾ, ಮೃತ್ಯು. ಈ 3 ಎಲ್ಲರಿಗೂ ದುಃಖ ಕೊಡ್ತಾ ಇರೋದು. ನಿಜವಾಗಿಯೂ ಸಂಸಾರದಲ್ಲಿ ಏನು ದುಃಖ? ಜನ್ಮ, ಮರಣ ಮತ್ತು ಜರಾ. ಈ ಜಗತ್ತಿಗೆ ಇನ್ನೊಂದು ಹೆಸರು ದುಃಖ ಸಾಗರ. ಪ್ರತಿಯೊಂದು ಜೀವಿಯು ಈ ಹುಟ್ಟು ಸಾವು ಅಂತಕ್ಕಂಥ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಂಡು ಮತ್ತೆ ಮತ್ತೆ ಒದ್ದಾಡ್ತಾ ಇವೆ. ಇದರಿಂದ ಪರಿಹಾರ ಯಾವಾಗ ಅಂದರೆ ಆ ದೇವಿಯನ್ನು ಆರಾಧನೆ ಮಾಡಿದ್ರೆ ಪರಿಹಾರ ಉಂಟು. ಅಂಥ ಜನರಿಗೆ ವಿಶ್ರಾಂತಿದಾಯಿನಿ, ಸದಾ ಈ ಸಂಸಾರ ಸಾಗರದಲ್ಲಿ ಅಲೆಗಳಂತೆ ಒದ್ದಾಡ್ತಾ ಇರತಕ್ಕಂಥ ನಮಗೆ
ಆ ದೇವಿ ವಿಶ್ರಾಂತಿಯನ್ನು ಕೊಡ್ತಾಳೆ. ಹಾಗಾಗಿ ನಾವು ಆರಾಧನೆ ಮಾಡಬೇಕು. ಸರ್ವೋಪನಿಷದುದ್ಘುಷ್ಟ, ಸರ್ವ ಉಪನಿಷತ್ತಿನಲ್ಲಿ ಉಚ್ಚ ಕಂಠದಿಂದ ಅವಳನ್ನು ಹೊಗಳ್ತಾ ಇದ್ದಾರೆ. ಅವಳ ಬಗ್ಗೆನೇ ಹೇಳ್ತಾ ಇರೋದು ಎಲ್ಲ ಉಪನಿಷತ್ತಿನಲ್ಲೂ, ನೋ ಎಕ್ಸೆಪ್ಷನ್. ಎಲ್ಲ ಉಪನಿಷತ್ತುಗಳಲ್ಲೂ ಆ ದೇವಿ ತತ್ವಸ್ವರೂಪಳೂ, ಆನಂದ ಸ್ವರೂಪಳೂ, ಚೈತನ್ಯ ಸ್ವರೂಪಳೂ, ಪರಬ್ರಹ್ಮ ಸ್ವರೂಪಳೂ ಅಂತಲೇ ಹೇಳಲ್ಪಟ್ಟಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಉಪನಿಷತ್ತನ್ನು ಅಧ್ಯಯನ ಮಾಡಬೇಕು. ನಾವೇ ಹೋಗಿ ಅಧ್ಯಯನ ಮಾಡೋದಲ್ಲ, ಓದೋದಲ್ಲ. ಸದ್ಗುರುಗಳ ಮುಖಾಂತರ ಉಪನಿಷತ್ ತತ್ವವನ್ನು ಶ್ರವಣ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ಮಾಡ್ಕೋಬೇಕು. ಆಗ ನಮಗೆ ತತ್ವ ಅರ್ಥ ಆಗುತ್ತೆ, ಜ್ಞಾನ ಉಂಟಾಗುತ್ತೆ. ಶಾಂತ್ಯತೀತ ಕಲಾತ್ಮಿಕ, ಶಾಂತಿ ಅತೀತ ಕಲಾತ್ಮಿಕ. ಈ ಶಾಂತಿಗೂ ಮೀರಿರ್ತಕ್ಕಂಥ ಕಲೆಗೆ ಆತ್ಮಳಾಗಿದ್ದಾಳೆ. ಶಾಂತತೆ ಉಂಟಾಗೋದೆಲ್ಲಿ? ಅಂತಃಕರಣದಲ್ಲಿ. ಅಂದರೆ ಮನಸ್ಸಿನ ವೃತ್ತಿಗಳು ಇಲ್ಲದಂತೆ ಆಗೋದಕ್ಕೆ ಶಾಂತತೆ ಅಂತ ಹೆಸರು. ಅದಕ್ಕೆ ಕಾರಣ ಯಾರು? ದೇವಿ. ಆ ದೇವಿ ಎಲ್ಲಿದ್ದಾಳೆ? ಚೈತನ್ಯದಲ್ಲಿದ್ದಾಳೆ. ಚೈತನ್ಯ ಎಲ್ಲಿದೆ? ಹೃದಯದಲ್ಲಿದೆ. ಹಾಗಾಗಿ ಅವಳು ಶಾಂತತೆಗೂ ಮೀರಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಆ ಶಾಂತತೆಯನ್ನು ಉಂಟು ಮಾಡ್ತಕ್ಕಂಥ ಚೈತನ್ಯ. ಹಾಗಾಗಿ ಅವಳು ಶಾಂತ್ಯತೀತ ಕಲಾತ್ಮಿಕ. ನಮಗೆ ಮತ್ತೆ ಮತ್ತೆ ಶಾಂತತೆಯೇ ಬೇಕು ಅಂದರೆ ಆ ಚೈತನ್ಯವನ್ನೇ ಆಶ್ರಯಿಸಬೇಕು. ಬೇರೆ ಇನ್ಯಾವುದರಿಂದಲೂ ಶಾಂತತೆ ಸಿಗೋದೇ ಇಲ್ಲ. ಗಂಭೀರ, ಅತ್ಯಂತ ಗಂಭೀರಳಾಗಿರ್ತಕ್ಕಂಥವಳು ಅಂದರೆ ಅತ್ಯಂತ ಆಳದಲ್ಲಿ ಇದ್ದಾಳೆ ಅಂತ. ಇನ್ನೊಂದು ಅರ್ಥ ಅತ್ಯಂತ ಭಯಂಕರವಾಗಿ ಇದ್ದಾಳೆ. ಇನ್ನೊಂದು ಅರ್ಥ ಅತ್ಯಂತ ಘನವಾಗಿ ಇದ್ದಾಳೆ. ಅತ್ಯಂತ ಭಾರ, ಅತ್ಯಂತ ಘನ ತತ್ವ ಅವಳು. ಹಾಗಾಗಿ ಅವಳು ಗಂಭೀರ. ಅಷ್ಟು ಸುಲಭವಾಗಿ ಯಾರೂ ಅವಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವಳು ಗಂಭೀರ. ಗಗನಾಂತಸ್ಥ, ಗಗನ ಅಂದರೆ ಆಕಾಶ, ಆಕಾಶದಲ್ಲಿ ಅಂತಸ್ಥಳಾಗಿದ್ದಾಳೆ. ಅಂದರೆ ಆಕಾಶಕ್ಕೂ ಆತ್ಮ ಅವಳೆ, ಆಕಾಶವನ್ನು ಸೃಷ್ಟಿ ಮಾಡಿರೋಳು ಅವಳೆ. ಹಾಗಾಗಿ ಇಡೀ ಆಕಾಶದ ಪೂರ್ಣ ತತ್ವ ಅವಳೇ ಆಗಿದ್ದಾಳೆ. ಆಕಾಶದ ಅಸ್ತಿತ್ವಕ್ಕೆ ಆ ದೇವಿಯೇ ಕಾರಣ. ಅಷ್ಟೇ ಅಲ್ಲ, ಇನ್ನು ಆಮೇಲೆ ಬಂದಿರತಕ್ಕಂಥದ್ದೆಲ್ಲ ಆಕಾಶದಿಂದ ಬಂದಿರೋದು. ವಾಯು, ಅಗ್ನಿ, ಜಲ, ಪೃಥಿವಿ, ಎಲ್ಲ ಸಸ್ಯರಾಶಿಗಳು, ಜೀವರಾಶಿಗಳು, ಮನುಷ್ಯರು, ನಾವು, ನೀವು, ಎಲ್ಲರ ಅಂತಸ್ಥದಲ್ಲೂ ಆ ದೇವಿನೇ ಇರೋದು. ಹಾಗಾಗಿ ಇಡೀ ವಿಶ್ವ ಆ ದೇವಿಯ ಸ್ವರೂಪವೇ ಆಗಿದೆ. ಆ ದೇವಿಯನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅದರಿಂದ ನಾವು ಆಕಾಶವನ್ನು ಉಪಾಸನೆ ಮಾಡಬಹುದು, ಆಕಾಶವನ್ನು ಆರಾಧನೆ ಮಾಡಬಹುದು, ದೇವಿ ಸ್ವರೂಪ ಅಂತ ಹೇಳಿ. ಆ ದೇವಿಯ ಸ್ವರೂಪ ಆಕಾಶದಂತೆ. ಗರ್ವಿತ, ಆ ದೇವಿಗೆ ಏನಪ್ಪ ಇಷ್ಟೊಂದು ಗರ್ವ, ಜಂಬ ಅಂತ ಅರ್ಥ ಅಲ್ಲ. ಗರ್ವಿತ ಅಂದರೆ ಆ ದೇವಿ ಒಬ್ಬಳೇ ಇರೋದರಿಂದ ಆ ದೇವಿಗೆ ಯಾವ ಬಾಧೆಯೂ ಇಲ್ಲ. ಅದರಿಂದ ಅವಳು ಗರ್ವಿತ. ಇನ್ನೊಂದು ವಸ್ತು ಇದ್ದರೆ ನಾವು ಗರ್ವ ಪಡಬೇಕು. ಇನ್ನೊಬ್ಬರು ನಮಗೆ ಸ್ಪರ್ಧಾತ್ಮಕವಾಗಿ ಯಾರು ಇದ್ದರೆ ಇನ್ನೊಬ್ಬರನ್ನು ಸೋಲಿಸ್ಬಿಟ್ಟು ನಾನು ಗೆದ್ದೆ ಅಂತ ಹೇಳಿ ಗರ್ವ ಪಡಬಹುದು. ಆ ದೇವಿ ಯಾರೊಂದಿಗೆ ಪೈಪೋಟಿ ನಡೆಸಬೇಕು, ಯಾರೊಂದಿಗೆ ಸ್ಪರ್ಧೆ ನಡೆಸಿ ಅವಳು ಗೆಲುವನ್ನು ಸಾಧಿಸಿ ಗರ್ವ ಪಡಬೇಕು? ಎಲ್ಲವೂ ಅವಳದೇ ಆಗಿರೋದ್ರಿಂದ ಗರ್ವ ಪಡೋ ಅಗತ್ಯವೇ ಇಲ್ಲ. ಆದರೂ ಅವಳು ಗರ್ವಿತ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಅಗರ್ವಿತ ಅಂತಲೂ ಸೇರಿಸ್ಕೋಬಹುದು. ಅವಳಿಗೆ ಯಾವ ರೀತಿ ಗರ್ವವೂ ಇಲ್ಲ ಅಂತ ಸೇರಿಸ್ಕೋಬಹುದು. ಗಾನಲೋಲುಪ, ಅವಳಿಗೆ ಗಾನ ಅಂದರೆ ಅತ್ಯಂತ ಇಷ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಅವಳು ಸಂಗೀತ ಪ್ರಿಯ, ಗೀತಪ್ರಿಯ. ಸಂಗೀತವನ್ನು ಹಾಡಿ ಹಾಡಿ ಭಜನೆ ಮಾಡಿ ಮಾಡಿ ಆ ದೇವಿಯನ್ನು ಸಂತೋಷಪಡಿಸ್ತಾರೆ. ಅಂದರೆ ಹೃದಯಕ್ಕೆ ಅತ್ಯಂತ ಮುದವಾಗಿರ್ತಕ್ಕಂಥದ್ದು ಸಂಗೀತ.
ಶಾಸ್ತ್ರೀಯ ಸಂಗೀತ. ಅವಳಿಗೆ ಗಾನ ಅಂದರೆ ಅತ್ಯಂತ ಇಷ್ಟ. ಅದಕ್ಕೆ ಅವಳು ಸರಸ್ವತಿ ಸ್ವರೂಪಳು. ಕಲ್ಪನಾರಹಿತ, ಯಾವ ಕಲ್ಪನೆಯೂ ಅವಳಿಗೂ ಇಲ್ಲ, ಅವಳ ಭಕ್ತರಿಗೂ ಕೂಡ ಯಾವ ಕಲ್ಪನೆ ಆಗಲಿ ಭ್ರಮೆ ಆಗಲಿ ಇಲ್ಲ. ನಮಗೆಲ್ಲರಿಗೂ ಭ್ರಮೆ ಉಂಟು, ಯಾವುದೋ ಒಂದು ಕರ್ಮ ಮಾಡೋದ್ರಿಂದ ಆನಂದ ಸಿಗುತ್ತೆ ಅಂತ. ಈ ಭ್ರಮೆ ಆ ದೇವಿಗಿಲ್ಲ. ಅದಕ್ಕೆ ಆ ದೇವಿ ಅಕರ್ತ, ಅಭೋಕ್ತ, ಶುದ್ಧ ಚೈತನ್ಯ ಸ್ವರೂಪಳಾಗಿದ್ದಾಳೆ, ಶುದ್ಧ ಜ್ಞಾನ ಸ್ವರೂಪಳಾಗಿದ್ದಾಳೆ. ನಾವುಗಳೆಲ್ಲ ಕಲ್ಪನೆಯ ಮೇಲೆ ಕಲ್ಪನೆ ಮಾಡ್ಕೊಳ್ತಾನೇ ಇದ್ದೀವಿ. ಆ ಭಗವತಿ ಅಂದರೆ ಜಡದಲ್ಲಿದ್ದಾಳೆ, ಪೂಜೆ ಮಾಡಬೇಕು, ಅರ್ಚನೆ ಮಾಡಬೇಕು, ಆ ದೇವಿಯಿಂದ ಎಲ್ಲ ವರಗಳನ್ನು ಪಡ್ಕೋಬೇಕು. ಇದೆಲ್ಲ ಕಲ್ಪನೆ, ಇದೆಲ್ಲ ಭ್ರಮೆ. ಆ ದೇವಿ ಶುದ್ಧ ಜ್ಞಾನ ಶಕ್ತಿ ಆನಂದ ಸ್ವರೂಪಳಾಗಿರ್ತಕ್ಕಂಥ ಚೈತನ್ಯ, ಅದೊಂದೇ ಸತ್ಯ. ಕಾಷ್ಠ, ಕಾಷ್ಠ ಅಂತಂದರೆ ಅಣುವಿಗಿಂತ ಅಣು ಆಗಿರ್ತಕ್ಕಂಥವಳು. ಅಂದರೆ ಯಾವ ಇಂದ್ರಿಯಗಳಿಗೂ ಕೂಡ ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥವಳು. ಹಾಗಾಗಿ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಅವಳು ಗೋಚರ ಆಗೋದಿಲ್ಲ. ಇನ್ನೊಂದು ವಿಶಾಲ ಸೀಮೆಯನ್ನು ಉಳ್ಳವಳು, ಎಲ್ಲ ಕಡೆನೂ ವ್ಯಾಪಕ ಆಗಿರೋದ್ರಿಂದ ಎಷ್ಟು ಕಣ್ಣು ಹಾಯಿಸಿದ್ರೂ ಕೂಡ ಅವಳನ್ನು ನೋಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಆಕಾಶದಂತೆ ಎಷ್ಟು ನೋಡಿದ್ರೂ ಕೂಡ ಆ ದೇವಿಯನ್ನು ಮುಟ್ಟೋಕ್ಕಾಗ್ತಾ ಇಲ್ಲ, ನೋಡೋಕ್ಕಾಗ್ತಾ ಇಲ್ಲ, ಸ್ವೀಕಾರ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಅವಳು ಅನುಭವ ಸ್ವರೂಪಳು. ಯಾಕೆ ಅಂದರೆ ಹೃದಯದಲ್ಲಿ ಶಕ್ತಿ ಜ್ಞಾನ ಆನಂದವನ್ನು ಕೊಡ್ತಾ ಇದ್ದಾಳೆ. ಹಾಗಾಗಿ ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ದೇವಿ ಒಂದು ಕ್ಷಣ ನಮ್ಮ ಹೃದಯವನ್ನು ಬಿಟ್ಟು ಹೊರಟ್ರೆ ಈ ದೇಹಕ್ಕೆ ಯಾವ ಅಸ್ತಿತ್ವವೇ ಇಲ್ಲ, ಸಾವು ಆಗ್ಬಿಡುತ್ತೆ. ಅದರಿಂದ ದೇವಿ ಇದ್ದಾಳೆ, ಯಾವ ಸ್ವರೂಪದಲ್ಲಿದ್ದಾಳೆ ಅನ್ನೋದು ನಾವು ತಿಳ್ಕೋಬೇಕು. ಅದಕ್ಕೆ ಪ್ರಮಾಣ ಯಾವುದಪ್ಪ ಅಂದರೆ ಶಾಸ್ತ್ರ, ವೇದಾಂತ ಶಾಸ್ತ್ರ. ವೇದಾಂತದಲ್ಲಿ ಹೇಳಿರುವ ಹಾಗೆ ಗುರುಗಳ ಉಪದೇಶವನ್ನು ಪಡೆದು ಕೃತಾರ್ಥರಾಗಬೇಕೇ ಹೊರತು ಬೇರೆ ಯಾವ ದಾರಿಯೂ ಇಲ್ಲ. ನಾಣ್ಯಃ ಪಂಥ ಅಯನಾಯ ವಿದ್ಯತೆ. ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ, ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ, ದುರ್ಗಾನ್ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಪೂರ್ಣ ಶರಣಾಗಬೇಕು. ಅನ್ಯಥಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಪರಮೇಶ್ವರಿ. ಆಗ ಸಾಧ್ಯ ಆ ದೇವಿಯನ್ನು ಪಡೆಯೋದಕ್ಕೆ, ಅಂದರೆ ಅನುಭವ ಮಾಡಿಕೊಳ್ಳೋದಕ್ಕೆ. ಅಕಾಂತ, ಅಕ ಅಂದರೆ ಪಾಪ ದುಃಖ, ಅಂತ ಅಂತ್ಯಗೊಳಿಸ್ತಕ್ಕಂಥವಳು. ಎಲ್ಲ ದುಃಖ ಮತ್ತು ಪಾಪಗಳನ್ನು ಅಂತ್ಯಗೊಳಿಸ್ತಕ್ಕಂಥವಳು. ಹಾಗಾಗಿ ಅಕಾಂತ. ಕಾಂತಾರ್ಧ ವಿಗ್ರಹ, ಅವಳು ಶಕ್ತಿ ಸ್ವರೂಪಳು ಅಂತ ನಾವು ತಿಳ್ಕೊಂಡ್ರೆ, ಶಿವ ಚೈತನ್ಯ ಸ್ವರೂಪ ಅಂತ ತಿಳ್ಕೊಂಡ್ರೆ, ಅವಳು ಶಿವನ ಅರ್ಧ ಶರೀರವನ್ನು ವ್ಯಾಪಿಸಿದ್ದಾಳೆ. ಹಾಗಾಗಿ ಕಾಂತಾರ್ಧ ವಿಗ್ರಹ. ಶಿವ ಮತ್ತು ಶಕ್ತಿ ಇಬ್ಬರೂ ಒಂದಾಗಿ ಬಿಟ್ಟಿದ್ದಾರೆ. ಆ ಲಿಂಗದಲ್ಲಿ ನಾವು ಶಿವ ಮತ್ತು ಶಕ್ತಿ ಇಬ್ಬರನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಆ ದೇವಿ ಕಾಂತಾರ್ಧ ವಿಗ್ರಹ.